ಸೊ ಕೆಂಗೇರಿ ಮೆಟ್ರೋ ಸ್ಟೇಷನ್ನ ಕೇವಲ 1.2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವ ಕೋಡಿಪಳ್ಳಿ ಸರ್ಕಲಿಂದ ಒಳಗಡೆ ಹೋದರೆ ವಿನಾಯಕ ಲೇಔಟಲ್ಲಿ ಒಂದು 20/40 BBMP ಏಕತಾ ಮನೆ ಇದಾಗಿದ್ದು, ಈ ಮನೆ ಗ್ರೌಂಡ್ ಫ್ಲೋರು ನಿಮಗೆ ಕಂಪ್ಲೀಟ್ ಪಾರ್ಕಿಂಗಿಂದ ಕೂಡಿರುತ್ತೆ. ಜೊತೆಗೆ ಒಂದೊಳ್ಳೆ ಲಿಫ್ಟನ್ನು ಕೂಡ ಪ್ರೊವಿಷನ್ ಮಾಡಿದ್ದು, ಪ್ಲಾಂಟೇಶನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಈ ಮನೆ ಬಂದು ವೆಸ್ಟ್ ಫೇಸಿಂಗ್ ಸೈಟ್ ಆಗಿದ್ದು, ನಾರ್ತ್ ಫೇಸಿಂಗ್ ಮೇನ್ ಡೋರ್ ಕೊಟ್ಟು ಮಾಡಿರುವಂಥ ಲಕ್ಸುರಿ ಲ್ಯಾವಿಶ್ ಮನೆ ಆಗಿರುತ್ತೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ನಾರ್ತ್ ಫೇಸಿಂಗ್ ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ಯೂನಿಕ್ಕಾಗಿ ಮಾಡಿರುವಂಥ ಒಂದು ದೇವ್ರ ಮನೆ ಕಾಣಿಸುತ್ತೆ, ಮೀನ್ಸ್ ಪೂಜಾ ರೂಮು. ಹಾಗೆ ರೈಟಿಗೆ ಬಂದರೆ ನಿಮಗೆ ಹ್ಯೂಜ್ ಬಿಗ್ ಹಾಲು ಸಿಗುತ್ತೆ. ಸೊ ಹಾಲಲ್ಲೇ ನಿಮಗೆ ಒಂದು ಬಾಲ್ಕನಿ ಕೊಟ್ಟಿದ್ದು, TV ಕ್ಯಾಬಿನೆಟ್ ಅಂತ ಮಾಡಿದರೆ ಸಖತ್ತಾಗಿ ಬಂದಿದೆ. ವಾಸ್ತುಬದ್ಧವಾಗಿ ನಿಮಗೆ ಕಿಚನ್ನು ಮಾಡಿಕೊಟ್ಟಿದ್ದು, ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ ಅಂತ ಮಾಡಿಕೊಟ್ಟಿದ್ದಾರೆ. ಏನು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಗೊತ್ತಾ, ನೋಡ್ತಾ ಇದ್ದರೆ ಸಖತ್ತ ಹೇಳಕ್ಕೆ ಬರಲ್ಲ, ಅಷ್ಟು ನೀಟಾಗಿ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಾಗೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಕಾಮನ್ ವಾಶ್ರೂಮೂ ಕೂಡ ಅಟ್ಯಾಚ್ ಆಗಿರುತ್ತೆ. ಹಾಗೂ ಲಿಫ್ಟ್ ಬಂದು ನಿಮಗೆ ಪ್ರತಿ ಫ್ಲೋರು ಸ್ಟೇರ್ ಕೇಸ್ ಆಪೋಸಿಟ್ಟು ನಿಮಗೆ ಸಿಗ್ತಕ್ಕಂಥದ್ದು. ಈ ಮನೆಯಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ, ಮೇಲೆ ಕೊಟ್ಟಿರ್ತಕ್ಕಂಥ ಸ್ಕೈಲೈಟು ಡೈರೆಕ್ಟಾಗಿ ಪೂಜಾ ರೂಮಲ್ಲಿ ಇರ್ತಕ್ಕಂಥ ದೇವರ ವಿಗ್ರಹ ಅಥವಾ ಫೋಟೋಗಳ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಕ್ಕಂಥ ಒಂದು ವಿಶೇಷವಾಗಿ ಮಾಡಿಕೊಟ್ಟಿರುವಂಥ ಒಂದು ಸ್ಕೈಲೈಟು ಇದಾಗಿರುತ್ತೆ. ಸೊ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮು, ಒಂದು ಚಿಲ್ಡ್ರನ್ಸ್ ಬೆಡ್ರೂಮು ಹಾಗೂ ಮತ್ತೊಂದು ಮಾಸ್ಟರ್ ಬೆಡ್ರೂಮ್ ಬಂದಿದ್ದು, ಅವೆರಡಕ್ಕೂ ಮಧ್ಯದಲ್ಲಿರ್ತಕ್ಕಂಥ ಜಾಗನ ಸ್ಟಡಿ ಯೂನಿಟ್ ಆರ್ ವರ್ಕ್ ಫ್ರಮ್ ಹೋಮ್ ಸ್ಟೇಷನ್ಗೆ ಯೂಸ್ ಮಾಡಿದ್ದಾರೆ. ಯಾವ ರೀತಿ ಇದೆ ಅಂತಂದರೆ, ಕೂತ್ಕೊಂಡು ಅಂದರೆ ಆಫೀಸಲ್ಲಿ ನಾವು ಕೂತ್ಕೊಂಡು ವರ್ಕ್ ಮಾಡೋ ರೀತಿಯೇ ನಾವು ಆ ರೀತಿ ವರ್ಕ್ ಮಾಡ್ಬೋದು. ಆ ಫೀಲ್ ಬರೋ ಥರ ನಿಮಗೆ ಆ ಜಾಗನ ಯುಟಿಲೈಸ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಹಾಗೂ ಪ್ರತಿ ರೂಮಲ್ಲೂ ನಿಮಗೆ ಅಟ್ಯಾಚ್ಡು ಬಾಲ್ಕನಿ ಇರುತ್ತೆ, ಮೀನ್ಸ್ ಮಾಸ್ಟರ್ ಬೆಡ್ರೂಮಲ್ಲಿ ಮಾತ್ರ. ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಪ್ರತಿ ರೂಮಲ್ಲೂ ಬರುತ್ತೆ. ಇದು ಸೆಕೆಂಡ್ ಫ್ಲೋರಲ್ಲಾದರೆ, ಥರ್ಡ್ ಫ್ಲೋರಲ್ಲೂ ಕೂಡ ನಿಮಗೆ 2 ಬೆಡ್ರೂಮ್ ಬಂದು, ಒಂದು ಮಾಸ್ಟರ್ ಬೆಡ್ರೂಮ್ ಮತ್ತೊಂದು ಗೆಸ್ಟ್ ಬೆಡ್ರೂಮ್ ಅಂತಲೇ ಮಾಡಿರ್ತಕ್ಕಂಥದ್ದು. ಒಂದಕ್ಕಿಂತ ಒಂದು ರೂಮು ಅತ್ಯದ್ಭುತವಾಗಿ ಒಳ್ಳೆ ಇಂಟೀರಿಯರ್ನ ಕೂಡಿ ಹಾಗೂ ಸ್ಟೋರೇಜ್ಗೆ ವಾರ್ಡ್ರೋಬು ಕಬೋರ್ಡೆಲ್ಲ ಮಾಡಿಕೊಟ್ಟಿರ್ತಕ್ಕಂಥದ್ದು. ವೆಂಟಿಲೇಷನ್ ಪರ್ಪಸ್ಗೆ ವಿಂಡೋಗಳು ಕೊಟ್ಟಿದ್ದು, ಜೊತೆಗೆ ಬಾಲ್ಕನಿನೂ ಕೂಡ ನಿಮಗೆ ರೋಡ್ ಫೇಸಿಂಗ್ ಬಂದಿರೋದ್ರಿಂದ ಗಾಳಿ ಬೆಳಕಿಗಂತೂ ಯಾವುದೇ ರೀತಿಯ ಕಿಂಚಿತ್ತೂ ನಿಮಗೆ ಕೊರತೆ ಬರೋದಿಲ್ಲ. ಆ ರೀತಿ ಅದ್ಭುತವಾಗಿ ಮಾಡಿಕೊಟ್ಟಿರುವಂಥ ಒಂದು ಲಕ್ಸುರಿ ಲ್ಯಾವಿಶ್ ಮನೆ ಇದಾಗಿರುತ್ತೆ. ಸೊ ಸ್ಟಡಿ ಯೂನಿಟು ಅಷ್ಟೇ. ಹಾಗೆ ಲಿಫ್ಟ್ ಪ್ರಾವಿಷನ್ನು ನೋಡಿ ಈ ರೀತಿ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಒಂದಕ್ಕಿಂತ ಒಂದು ರೂಮು ಇಂಟೀರಿಯರ್ ವರ್ಕು ಬೇರೆ ರೀತಿಯೇ ಮಾಡಿಕೊಟ್ಟಿರ್ತಕ್ಕಂಥದ್ದು, ಅಟ್ರಾಕ್ಟಿವ್ ಆಗಿ ಮಾಡಿರ್ತಕ್ಕಂಥದ್ದು. ಸೊ ಇದಿಷ್ಟು ಥರ್ಡ್ ಫ್ಲೋರಲ್ಲಾದರೆ, ಥರ್ಡ್ ಫ್ಲೋರ್ ಟು ಫೋರ್ತ್ ಫ್ಲೋರ್ ಬರ್ತಿದ್ದಾಗೆ ನೀವು ಏನು ನಿಮಗೆ ಸ್ಕೈಲೈಟ್ ಬಿಟ್ಟಿದ್ದಾರೆ ಅದಕ್ಕೆ ತುಂಬ ರೀತಿಯಲ್ಲಿ ಸೇಫ್ಟಿ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಫೋರ್ತ್ ಫ್ಲೋರಲ್ಲಿ ನಿಮಗೆ ಒಂದು ಪಾರ್ಟಿ ಹಾಲು ಹಾರಲ್ಸ್ ಮಲ್ಟಿಪರ್ಪಸ್ ರೂಮ್ ಅಂತ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಆ ರೂಮ್ನ ಓಪನ್ ಮಾಡಿ ನೋಡ್ತಾ ಇದ್ದರೆ ಒಂದು ಸ್ವರ್ಗ ಅನ್ನೋ ಥರ ಫೀಲು ಕೊಡುತ್ತೆ. ಯಾಕಂತಂದರೆ ಇದು ತುಂಬ ಹೆಸರಿಗೆ ತಕ್ಕಂತೆ ಮಲ್ಟಿಪರ್ಪಸ್ ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು. ಬೇಕಂತಂದರೆ ಇದನ್ನು ಪಾರ್ಟಿ ಹಾಲಾಗೂ ಮಾಡ್ಕೋಬೋದು, ಬೇಡ ಅಂತಂದರೆ ಸೊ ಯೋಗಾಸನ, ಜಿಮ್ ಏರಿಯಾ ಅಥವಾ ಬೇರೆ ಏನಾದರೂ ಸೆಲೆಬ್ರೇಷನ್ಗೆ ಅಥವಾ ಆ್ಯನಿವರ್ಸರಿ ಯೂಸ್ ಮಾಡೋದಕ್ಕೆಲ್ಲ ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಅಷ್ಟು ನೀಟ್ ಆ್ಯಂಡ್ ಪ್ರತಿಯೊಂದನ್ನು ಕೂಡ ಇಂಚಿಂಚೂ ಯೋಚನೆ ಮಾಡಿರ್ತಕ್ಕಂಥ ಒಂದು ಪಾರ್ಟಿ ಹಾಲು ಅಥವಾ ಮಲ್ಟಿಪರ್ಪಸ್ ರೂಮು ಇದಾಗಿರುತ್ತೆ. ಇದರಲ್ಲಿ ಕಿಚನ್ ಕೊಟ್ಟಿದ್ದಾರೆ, ಸ್ಕೈಲೈಟ್ ಬಿಟ್ಟಿದ್ದಾರೆ, UPVC ವಿಂಡೋ ಕೊಟ್ಟಿದ್ದಾರೆ, ಎಲ್ಲನೂ ನಿಮಗೆ ಅಳವಡಿಸಿರ್ತಕ್ಕಂಥದ್ದು.